ಯೂಟ್ಯೂಬ್ ಚಾನಲ್ನಿಂದ ಸ್ವಾಗತ. ಇವತ್ತಿನ ವಿಡಿಯೋ ಏನಂದ್ರೆ, ನಿಮ್ಮ ರೇಷನ್ ಕಾರ್ಡ್ಗೆ KYC ಅಪ್ಡೇಟ್ ಆಗಿದೆಯಾ ಇಲ್ಲವಾ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಿಮ್ಮ ಯಾವುದಾದ್ರೂ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ahara.kar ಅಂತ ಸರ್ಚ್ ಮಾಡಿ. ಈ ರೀತಿ ಸರ್ಚ್ ಮಾಡಿದಾಗ ಇಲ್ಲಿ ಆಹಾರ ಇಲಾಖೆ ಅಂತ ಕನ್ನಡದಲ್ಲಿ ಬರುತ್ತೆ. ಅದ್ರ ಕೆಳಗಡೆ ahara.karnataka.kr.nic ಅಂತ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಈ ಸೇವೆಗಳು ಅಂತ ಬರುತ್ತೆ. ನಿಮ್ಗೆ ಏನಾದ್ರು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿದ್ರೆ ಈ ಸ್ಥಿತಿ ಅಂತ ಬರುತ್ತೆ. ಇಲ್ಲಿ ಈ ಸೇವೆಗಳು ಈ ಸರ್ವಿಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸರ್ವಿಸ್ ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈ ಸ್ಟೇಟಸ್ ಅಂತಿದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇಲ್ಲೊಂದು ಈ ರೀತಿ ವಿಂಡೋ ಪಾಪ್ ಅಪ್ ಓಪನ್ ಆಗುತ್ತೆ. ಇಲ್ಲಿ ನೀವು ಎಕ್ಸಿಸ್ಟಿಂಗ್ RC ರಿಕ್ವೆಸ್ಟ್ ಸ್ಟೇಟಸ್ ಅಂತಿದಿಲ್ಲ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಬೆಂಗಳೂರು ಅರ್ಬನ್, ಬೆಂಗಳೂರು ಸಿಟಿ, ಬೆಂಗಳೂರು ರೂರಲ್ ಆಗಿದ್ರೆ ಮಾತ್ರ ಈ ಬ್ಲೂ ಕಲರ್ ಕಾಣ್ತಿದೆಯಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ನೀವೇನಾದ್ರೂ ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಡಿಸ್ಟಿಕ್ ಆಗಿದ್ರೆ ಇಲ್ಲಿ ಬ್ಲೂ ಕಲರ್ ಕಾಣ್ತಿದೆಯಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ನೀವೇನಾದ್ರೂ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ್, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಡಿಸ್ಟಿಕ್ ಆಗಿದ್ರೆ ಇಲ್ಲಿ ಕಾಣ್ತಿರುವಂತ ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡಿಸ್ಟಿಕ್ ಯಾವ್ದು ಇದಿರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ನಾನು ಬೆಂಗಳೂರು ಆಗಿರೋದಕ್ಕೋಸ್ಕರ ನಾನು ಬೆಂಗಳೂರು ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿದೆ. ಈ ರೀತಿ ಓಪನ್ ಆಯ್ತು. ಇದರಲ್ಲಿ ಇಲ್ಲಿ ಪಡಿತರ ಚೀಟಿ ವಿವರ ಅಂತಿದಿಲ್ಲ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತಿದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ವಿತ್ OTP, ವಿತೌಟ್ OTP ಅಂತ ಇದೆ. ಇಲ್ಲಿ ವಿತೌಟ್ OTP ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ RC ನಂಬರ್ ಅಥವಾ RC ನಂಬರ್ ಅಂತ ಕೇಳ್ತಿದೆ. ಇಲ್ಲಿ RC ನಂಬರ್ನ ಎಂಟ್ರಿ ಮಾಡಿ, ನಿಮ್ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ಎಂಟರ್ ಮಾಡಿ ಗೋ ಅಂತ ಕೊಟ್ರೆ ಇಲ್ಲಿ ನೋಡ್ತಿರ್ಬೋದು ನಿಮ್ ರೇಷನ್ ಕಾರ್ಡು ಯಾವ ತಾಲೂಕು, ಸ್ಟೇಟಸ್ ಏನು, ಮತ್ತೆ ಯಾವ ಪಂಚಾಯತ್ ಬರುತ್ತೆ, ಯಾವ ಊರು ಎಲ್ಲ ಬರುತ್ತೆ. ಇದರಲ್ಲಿ ಅಪ್ಡೇಟೆಡ್ ಡೇಟ್ ಕೂಡ ಬರುತ್ತೆ. ಇಲ್ಲಿ ಬಂದು ನಿಮ್ ಮೆಂಬರ್ ಕೌಂಟ್ ಬರುತ್ತೆ. ಇಲ್ಲಿ ಮೆಂಬರ್ ಕೌಂಟ್ ಎಷ್ಟಿದೆ, 3 ಜನ ಇದೆ. ಈ KYC ಎಷ್ಟು, ಈ KYC ಡನ್ 3 ಜನ ಬರ್ದಿದೆ. ಈ KYC ರಿಮೈನಿಂಗ್ 0 ಇದೆ. ಹಿಂಗಂದ್ರೆ ಈ KYC ಪೆಂಡಿಂಗ್ ಇರೋದು ಯಾವ್ದು ಇಲ್ಲ, ಎಲ್ಲಾನು ಈ KYC ಆಗಿದೆ ಅಂತ ಅರ್ಥ. ಇನ್ ಕೇಸ್ ಆಫ್ ಇಲ್ಲಿ ಈ KYC ಡನ್ 2 ಅಂತ ಬಂದು KYC ರಿಮೈನಿಂಗ್ 1 ಅಂತ ಬಂದ್ರೆ ನಿಮ್ಮ ಇನ್ನೂ ಒಬ್ಬರದು KYC ಪೆಂಡಿಂಗ್ ಇದೆ. ಅದನ್ನ ರೇಷನ್ ಕೊಡ್ತಾರಲ್ವ ಆ ಜಾಗದಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.